ಸಾಗುತ್ತಿದೆ ಬೇಸರದ ಪಯಣ, ಎತ್ತ ನೋಡಿದತ್ತ ನೋವುಗಳ ದಿಬ್ಬಣ. ಎಲ್ಲೋ ದೂರದಲ್ಲಿ ಇದೆ ಖುಷಿಯ ನಿಲ್ದಾಣ, ಅದನ್ನು ಹುಡುಕುತ್ತಾ ಸಾಗುತ್ತಿದೆ ಈ ಜೀವನದ ಪಯಣ. ಯಾವಾಗಲೂ ಕೂಡ ಸಾಗುವುದನ್ನು ನೋಡಬೇಕು, ಆಗ ಯಾವುದೋ ಒಂದು ದಾರಿ ಎನ್ನುವುದು ನಮಗೆ ತೋಚುತ್ತದೆ. ಶ್ರೀಮಂತಿಕೆ ಇರುವುದು ಹಣ ಇರುವ ತನಕ, ದೀಪ ಉರಿಯುವುದು ಎಣ್ಣೆಯೇ ಇರುವ ತನಕ, ಪ್ರೀತಿ ಇರುವುದು ಇಬ್ಬರಲ್ಲಿ ಒಬ್ಬರು ಕೈ ಕೊಡುವ ತನಕ, ಸ್ನೇಹ ಇರುವುದು ಕೊನೆಯ ಉಸಿರು ಇರುವ ತನಕ. ಸ್ನೇಹವನ್ನು ನೀವು ಬೆಳೆಸಿಕೊಳ್ಳುವುದನ್ನು ನೋಡಬೇಕು. ರಾಮನಂತೆ ಪ್ರೀತಿಸುವ ಗಂಡಿಲ್ಲ, ಸೀತೆಯಂತೆ ಕಾಯುವ ಹೆಣ್ಣಿಲ್ಲ. ಅದಕ್ಕೆ ಭೂಮಿಯಲ್ಲಿ ಪ್ರೀತಿಗೆ ಬೆಲೆಯಿಲ್ಲದಂತೆ ಆಗಿದೆ. ಈ ಪ್ರಪಂಚದಲ್ಲಿ ಯಾರಿಗೆ ನಮ್ಮ ಅವಶ್ಯಕತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಅವಶ್ಯಕತೆ ತುಂಬಾ ಇದೆ. ನಾವಿಲ್ಲದ ಅವರ ಜೀವನ ಕಲ್ಪನೆಗೂ ಮೀರಿದ್ದು. ಹಾಗಾಗಿ ಮಕ್ಕಳಿಗಾಗಿಯೂ ಕೂಡ ನಾವು ಏನನ್ನಾದರೂ ಮಾಡಲೇಬೇಕು. ಅವರ ವಿದ್ಯಾಭ್ಯಾಸವನ್ನು ಮಾಡಿಸಲೇಬೇಕು. ಅದು ನಮ್ಮ ಜವಾಬ್ದಾರಿ ಎನ್ನುವುದನ್ನು ಮರೆಯಲೇಬಾರದು. ಇನ್ನೊಬ್ಬರಿಗೆ ಒಳ್ಳೆಯದು ಬಯಸೋದೇ ಇರುವ ಮನಸ್ಸುಗಳಿಗೆ ನೀವು ಪಾಪಗಳನ್ನು ಹೇಳಲು ಕಳೆಯಲು 10 ದೇವಸ್ಥಾನಗಳಿಗೆ ಸುತ್ತಾಡಿದರೆ ಏನು ತಾನೇ ಪ್ರಯೋಜನವಾದೀತು? ಏನು ತಾನೇ ಫಲ ಸಿಗುವುದಕ್ಕೆ ಸಾಧ್ಯವಾದೀತು? ನೀವು ಮಾಡಿರುವ ಕರ್ಮದ ಫಲ ನಿಮ್ಮ ಬೆನ್ನಿಗೆ ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಮಾಡಬೇಕಾಗಿರುವಂತಹ ಅಥವಾ ಮಾಡುತ್ತಿರುವಂತಹ ಕೆಲಸವನ್ನು ಕೊಂಚ ಗಮನವಿಟ್ಟು ನೋಡಿ ಮಾಡಿ. ಏಕೆಂದರೆ ನೀವು ಮಾಡುವಂತಹ ಕೆಲಸವು ನಿಮ್ಮ ಏಳಿಗೆಯನ್ನು ಅದು ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ತುಂಬಾ ಯೋಚನೆಯನ್ನು ಮಾಡುವುದಕ್ಕೂ ಕೂಡ ಹೋಗಬೇಡಿ. ಎಲ್ಲವೂ ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಎಲ್ಲವೂ ಆಗುತ್ತಾ ಮುಂದುವರಿಯುತ್ತದೆ. ತಾಳ್ಮೆ ಕೆಟ್ಟರೆ ಕೆಲಸ ಕೆಟ್ಟಂತೆಯೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮೊಟ್ಟೆ ತಂತಾನೆ ಒಡೆದಾಗ ಮರಿ ಬರುವುದೇ ಹೊರತು ತಾವೇ ಒಡೆದಾಗ ಅಲ್ಲ ಎನ್ನುವುದನ್ನು ಮರೆಯಬೇಡಿ. ಸಮಯ ಎನ್ನುವುದು ಕೂಡಿ ಬಂದಾಗ ಮಾತ್ರ ಯಾವ ಕೆಲಸ ಆಗಬೇಕೋ ಅದು ಆಗುತ್ತದೆ. ಸುಮ್ಮನೆ ಅದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಭೂಮಿಯ ಮೇಲೆ ಯಾರು ಯಾರನ್ನೂ ಕೂಡ ತುಂಬ ದಿನ ಇಷ್ಟಪಡುವುದಿಲ್ಲ. ಕೇವಲ ಅವರವರ ಕೆಲಸ ಆಗುವವರಿಗೆ ಮಾತ್ರ ತುಂಬಾ ಪ್ರೀತಿಸುವ ಹಾಗೆ ನಟನೆಯನ್ನು ಮಾಡುತ್ತಾರೆ. ಅವರಿಗೇನು ಲಾಭವಿಲ್ಲವೆಂದು ತಿಳಿದ ಮಾತ್ರದಲ್ಲಿ ಆ ಕ್ಷಣವೇ ಪ್ರೀತಿಯ ನಟನೆ ನಿಲ್ಲುತ್ತದೆ. ಇಷ್ಟೇ ಈ ಜೀವನ. ಇನ್ನೊಬ್ಬರನ್ನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಕೂಡ ಅನ್ನವನ್ನು ಉಣ್ಣುತ್ತಾರೆ ಎಂದು ಅಹಂಕಾರವನ್ನು ಪಡಲೇಬೇಡ. ಅಂತಹ ಕೆಲಸ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆಯನ್ನು ಪಡು. ಒಂದು ವೇಳೆ ದೇವರು ನೀಡಿದ ಬುದ್ಧಿಶಕ್ತಿಯನ್ನು ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕುವುದು ಇರಲಿ, ನೀವೇ ಅನ್ನಕ್ಕಾಗಿ ಅಲಿಯಬೇಕಾಗಿರುವಂತಹ ಪ್ರಸಂಗ ಉದ್ಭವ ಆಗಬಹುದು. ಹಾಗಾಗಿ ನಾನೇ ದುಡಿದು ಎಲ್ಲರನ್ನ ಸಾಕುತ್ತಿದ್ದೇನೆ ಎನ್ನುವಂತಹ ಅಹಮ್ಮಾಗಲಿ ಅಹಂಕಾರವಾಗಲಿ ಎಂದಿಗೂ ಕೂಡ ಮನುಷ್ಯನಿಗೆ ಬರಲೇಬಾರದು. ಈ ಪುಣ್ಯದ ಕೆಲಸ ನನಗೆ ಸಿಕ್ಕಿದೆಯಲ್ಲ ಎಂದು ಗರ್ವ ಪಡುವುದನ್ನು ನೋಡಿ. ಹುಂಡಿಗೆ ಹಾಕುವ ದುಡ್ಡನ್ನು ದೇವರು ತಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಿದ್ದರೂ ಕೂಡ 100 ರೂಪಾಯಿಗಳವರೆಗೆ ಹಾಕುತ್ತೇವೆ. ಹಾಕುವ ಅನ್ನವನ್ನು ಭಿಕ್ಷಕ ತಿನ್ನುತ್ತಾನೆ ಎಂದು ಗೊತ್ತಿದ್ದರೂ ಕೂಡ ಅಳಿಸಿದ ಅನ್ನವನ್ನು ಹಾಕುತ್ತೇವೆ. ನೈಜತೆಗೆ ಮೊದಲು ಬೆಲೆ ಕೊಡಿ, ಅದರಲ್ಲಿ ದೇವರನ್ನ ಕಾಣಿ. ಆಗ ದೇವರು ತೃಪ್ತನಾಗುತ್ತಾನೆ. ಮುಂದೆ ಸಾಗುವ ವ್ಯಕ್ತಿ ಯಾರಿಗೂ ಕೂಡ ಹಾನಿ ಮಾಡುವುದಿಲ್ಲ. ಆದರೆ ಇತರರಿಗೆ ಹಾನಿ ಮಾಡುವವನ ಎಂದಿಗೂ ಕೂಡ ಮುಂದೆ ಸಾಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಅಧರ್ಮದ ದಾರಿಯಲ್ಲಿ ಶತ್ರುಗಳು ಕೆಲವೊಮ್ಮೆ ಗೆಲುವನ್ನು ಸಾಧಿಸಬಹುದು, ಆದರೆ
ಕರ್ಮ ಎನ್ನುವುದು ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನೇರವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು, ನಿನ್ನ ಜೊತೆ ಯಾರೂ ಕೂಡ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು, ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೆ ಇರುತ್ತದೆ. ಅರ್ಥಾತ್ ನಾವು ಸುಳ್ಳಿಗೆ ಕೊಡುವಂತಹ ಮಹತ್ವ ಸತ್ಯಕ್ಕೆ ಕೊಡುವುದಕ್ಕೆ ಹೋಗುವುದೇ ಇಲ್ಲ. ಇಂದಿನ ಸಂಸ್ಕೃತಿ, ಇಂದಿನ ಜನಾಂಗವೇ ಆ ರೀತಿಯಾಗಿ ಮಾರ್ಪಾಡುಗೊಂಡಿದ್ದಾರೆ. ಸಂಸ್ಕಾರ ಹೇಳಲು ಸನ್ಯಾಸಿ ಬೇಕಿಲ್ಲ, ಅನುಭವ ಹೇಳಲು ಪದವಿ ಎನ್ನುವುದು ಬೇಕಿಲ್ಲ, ಸೇವೆ ಮಾಡಲು ಅಧಿಕಾರ ಅಂತಸ್ತು ಬೇಕಾಗೇ ಇಲ್ಲ. ಹೇಳುವ ಜ್ಞಾನ, ಮಾಡುವಂತಹ ಮನಸ್ಸು ಒಂದು ಇದ್ದರೆ ಸಾಕು, ಸಕಲವೂ ಕೂಡ ಇಲ್ಲಿ ಸಿದ್ಧಿಯಾಗುತ್ತದೆ. ಇಡೀ ಪ್ರಪಂಚದಲ್ಲಿ ಔಷಧಿ ಇಲ್ಲದೆ ಇರುವಂತಹ ಏಕೈಕ ರೋಗ ಎಂದರೆ ಹೊಟ್ಟೆ ಕಿಚ್ಚು. ಇದು ಇಡೀ ದೇಹವನ್ನು ಸುಡುತ್ತದೆ ಎನ್ನುವುದನ್ನು ಮಾತ್ರ ಮರೆಯಲೇಬಾರದು. ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ಭಿಕ್ಷುಕರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದೇ ಇಲ್ಲ. ಭಿಕ್ಷುಕರಿಗೆ ಇರುವ ಆತ್ಮಸ್ಥೈರ್ಯ ಶ್ರೀಮಂತಿಗೆ ಯಾಕೆ ಇಲ್ಲ? ಜೀವನದಲ್ಲಿ ಯಾವುದನ್ನು ಕಳೆದುಕೊಂಡು ಮರಳಿ ಪಡೆಯಬಹುದು, ಆದರೆ ತಂದೆ ಮತ್ತು ತಾಯಿಗಳನ್ನು ಕಳೆದುಕೊಂಡರೆ ಮಾತ್ರ ಪುನರ್ಜನ್ಮ ಎತ್ತಬೇಕಾಗುತ್ತದೆ. ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ತಂದೆ ತಾಯಿಯನ್ನು ಮಾತ್ರ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಆ ಬ್ರಹ್ಮ ಜೀವ ಮಾತ್ರ ಕೊಡುತ್ತಾನೆ, ತಂದೆ ತಾಯಿಗಳು ಜೀವನವನ್ನೇ ಕೊಡುತ್ತಾರೆ ಎನ್ನುವುದನ್ನು ಮಾತ್ರ ಯಾರೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಹಾಗಾಗಿಯೇ ಜೀವನದಲ್ಲಿ ಇದ್ದಾಗಲೇ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಿಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮರೆಯುವುದಕ್ಕೆ ಹೋಗಲೇಬಾರದು. ಬದುಕು ನಮ್ಮನ್ನು ಕಷ್ಟಗಳ ಆಳದ ನೀರಿಗೆ ಆಗಾಗ ಕರೆದುಕೊಂಡು ಒಯ್ಯುವುದು. ನಮ್ಮನ್ನು ಮುಳುಗಿಸುವುದಕ್ಕೆ ಅಲ್ಲ, ಚೆನ್ನಾಗಿ ತೊಳೆದು ಶುದ್ಧವಾಗಿಸಲು ಅಷ್ಟೇ. ಇದು ನಮಗೆ ನೆನಪಿದ್ದರೆ ಬದುಕು ಎನ್ನುವುದು ಸುಂದರವಾಗಿ ರೂಪಿತಗೊಳ್ಳುವುದಕ್ಕೆ ಸಾಧ್ಯವಾದೀತು. ಶ್ರೀಮಂತರ ಬದುಕು ಹಣ ಗಳಿಸುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ. ಬಡವರ ಬದುಕು ಹೊಟ್ಟೆ ತುಂಬಿಸುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ. ಮಧ್ಯಮ ವರ್ಗದವರ ಬದುಕು ಮಾನ ಮರ್ಯಾದೆಗೆ ಅಂಜಿ ಬಾಳುವುದರಲ್ಲಿಯೇ ಮುಗಿದು ಹೋಗಿರುತ್ತದೆ. ಎಂಥ ಅರ್ಥಗರ್ಭಿತವಾಗಿರುವಂತಹ ಮಾತು ಅಲ್ಲವೇ? ಮನಸ್ಸು ನಿರ್ಮಲವಾಗಿ ಇದ್ದರೆ ಅದೇ ಸಾಕ್ಷಾತ್ಕಾರ, ಮಾತು ಮೃದುವಾಗಿ ಇದ್ದರೆ ಅದೇ ಚಮತ್ಕಾರ, ನಡತೆ ಎನ್ನುವುದು ಶುದ್ಧವಾಗಿ ಇದ್ದರೆ ಅದೇ ಪುರಸ್ಕಾರ, ಜೀವನ ಎನ್ನುವುದು ಸರಳವಾಗಿ ಇದ್ದರೆ ಅದೇ ಸಂಸ್ಕಾರ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಒಂದು ಮಾತನ್ನು ಹೇಳುತ್ತಾನೆ, ನಿಮ್ಮ ಜೀವನದ ಸಂಗಾತಿ ಯಾರು ಅಂತ. ಅಮ್ಮ, ಅಪ್ಪ, ಗಂಡ, ಹೆಂಡತಿ, ಮಗ, ಮಗಳು ಮತ್ತು ಸ್ನೇಹಿತರು ಇಲ್ಲವೇ ಇಲ್ಲ. ಇವರುಗಳು ಯಾರೂ ಕೂಡ ಅಲ್ಲವೇ ಅಲ್ಲ. ನಿಮ್ಮ ನಿಜವಾದ ಜೀವನದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರೂ ಕೂಡ ನಿಮ್ಮೊಂದಿಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯವಾಗಬೇಕು. ತಾಳ್ಮೆಗೂ ಒಂದು ಕೊನೆ ಎನ್ನುವುದು ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಕೂಡ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಅಂದ ಮತ್ತೆ ಮತ್ತೆ ಆ ನೋವನ್ನು ನಾವು ಕೊಡುತ್ತಾ ಇರುವುದು ಶತ ಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವಂತಹ ವ್ಯಕ್ತಿ ಕ್ಷಣಿಕವೂ ಕೂಡ ಪಾಪದ ಕೊಡ ಎನ್ನುವುದು ತುಂಬುತ್ತಾ ಸಾಗುತ್ತದೆ. ಹೆತ್ತವರನ್ನ ಬಿಟ್ಟು ಯಾರ ಋಣದಲ್ಲಿಯೂ ಕೂಡ ಇರುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಸಮಯ ಬಂದಾಗ ಹೀಯಾಳಿಸುವವರು ತುಂಬ ಜನ ಇಂದಿನ ಕಾಲದಲ್ಲಿ ಇದ್ದಾರೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಶ್ರೀರಾಮನಾಗಿ ಹುಟ್ಟಿದರೂ ಕೂಡ ವನವಾಸ ಎನ್ನುವುದು ತಪ್ಪಲಿಲ್ಲ. ಶ್ರೀಕೃಷ್ಣನಾಗಿ ಹುಟ್ಟಿದರೂ ಕೂಡ ಲೋಕದ ನಿಂದನೆ ತಪ್ಪಿದ್ದಲ್ಲ. ಶ್ರೀನಿವಾಸನಾಗಿ ಹುಟ್ಟಿದರೂ ಕೂಡ ಕಲ್ಲು ಆಗುವುದು ತಪ್ಪಿದ್ದಲ್ಲ.
ವಿಧಿ ಎನ್ನುವುದು ಲೋಕಪಾಲಕನನ್ನೇ ಬಿಟ್ಟಿಲ್ಲ, ಇನ್ನು ನಾವು ನೀವು ಯಾವ ಲೆಕ್ಕ ಹೇಳಿ. ನಕ್ಕರೆ ಕಲ್ಮಶವಿರಬಾರದು, ಪ್ರೀತಿಸಿದರೆ ದ್ವೇಷ ಇರಬಾರದು, ಪ್ರಾರ್ಥಿಸಿದರೆ ಕೆಟ್ಟ ಗುಣಗಳು ಇರಬಾರದು, ದಾನ ಮಾಡಿದರೆ ಪ್ರತಿಫಲದ ನಿರೀಕ್ಷೆ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬಾರದು. ಹೂವು ಎಂದಿಗೂ ಕೂಡ 2 ಬಾರಿ ಅರಳುವುದಿಲ್ಲ. ಈ ಜನ್ಮ ಮತ್ತೆ ಮತ್ತೆ ಬರುವುದಿಲ್ಲ. ಜೀವನದಲ್ಲಿ ಸಾವಿರಾರು ಜನರು ಸಿಕ್ಕರೂ ಮನಸ್ಸಿಗೆ ಎಲ್ಲರೂ ಕೂಡ ಇಷ್ಟ ಆಗುವುದೇ ಇಲ್ಲ. ಇಷ್ಟ ಆದವರನ್ನ ಒಮ್ಮೆ ಕಳೆದುಕೊಂಡರೆ ಅಂಥವರು ಮತ್ತೆ ಎಂದಿಗೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅತಿಯಾಗಿ ಯೋಚಿಸುವುದನ್ನು ಬಿಟ್ಟರೆ ಜೀವನದಲ್ಲಿ ಏನಾಗುವುದೋ ಆಗಲಿ. ಬಂದಿದ್ದನ್ನು ಎದುರಿಸಲು ಸಿದ್ಧನಾಗಿ ಇರಬೇಕು. ದೇವರು ನಿರ್ಧರಿಸಿರುವ ಈ ಜೀವನದ ಪಯಣ ಇಷ್ಟು ಸಮಯ ಕಾಪಾಡಿದ ದೇವರು ಮುಂದೇನು ಕಾಪಾಡುತ್ತಾನೆ ಎನ್ನುವ ಭರವಸೆ ಇದ್ದರೆ ಸಾಕು. ಈ ಜೀವನ ಎನ್ನುವುದು ನೆಮ್ಮದಿಯಾಗಿ ಸಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದುರಾಸೆ ಎನ್ನುವುದು ಬೇಡ, ದ್ವೇಷವನ್ನು ಸಾಧಿಸಲು ಬೇಡ. ಇತರರ ಏಳಿಗೆಯನ್ನು ಕಂಡು ಅಸೂಹೆಯನ್ನು ಪಡುವುದಕ್ಕೆ ಮೊದಲೇ ಹೋಗಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎನ್ನುವುದು ಎಂದಿಗೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು, ಅದರ 2ರಷ್ಟು ನಿನಗೆ ಸುಖ, ಶಾಂತಿ, ನೆಮ್ಮದಿ ಎನ್ನುವುದು ಸಿಗುತ್ತದೆ. ಯಾರಿಗೂ ಕೂಡ ಅಲ್ಲಗೆಳೆಯಬೇಡ. ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿ ಇರುವಂತಹ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿ ಇರುವಂತಹ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಒಂದು ಹೆಣ್ಣಿಗೆ ಹಣ, ಆಸ್ತಿ ಇರುವ ಗಂಡನಿಗಿಂತ ಪ್ರತಿಕ್ಷಣ ತನ್ನ ಜೊತೆ ಇದ್ದು ಪ್ರೀತಿ, ಕಾಳಜಿ ತೋರಿಸುವಂತಹ ಗಂಡ ಸಿಕ್ಕರೆ ಸಾಕು. ಅವಳ ಜೀವನ ಎನ್ನುವುದು ಸುಖಕರವಾಗಿ ಇರುತ್ತದೆ. ಹಾಗಾಗಿ ನಿಮ್ಮ ಹೆಂಡತಿಯೊಂದಿಗೆ ಸುಖವಾಗಿ ಜೀವನವನ್ನು ನಡೆಸುವುದನ್ನು ನೋಡಿ. ನಿಮ್ಮ ಹೆಂಡತಿಯೊಂದಿಗೆ ನೀವು ಸುಖವಾಗಿ ಸಮಯವನ್ನು ಕಳೆದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬಿರುಕು ಎನ್ನುವುದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಜೀವನ ಎನ್ನುವುದು ಹಾಲಿನ ರೀತಿಯಲ್ಲಿ ಚೆನ್ನಾಗಿ ಇರುತ್ತದೆ. ನಿನ್ನ ಪರಿಸ್ಥಿತಿ ಕೆಟ್ಟದ್ದು ಇರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬುವುದನ್ನು ಕಲಿತುಕೋ. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಪರಮಾತ್ಮನಿಗೆ ಭಿಕ್ಷುಕನನ್ನು ಕೂಡ ರಾಜನನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಇರುತ್ತದೆ ಎನ್ನುವುದನ್ನು ಕೂಡ ಮರೆಯಬೇಡ. ಬದುಕು ನಾವು ಕ್ರಿಕೆಟ್ ಇದ್ದಂತೆ, ಸುತ್ತಲೂ ನಿಂತವರು ನಮ್ಮವರಂತೆ ಕಂಡರೂ ಕೂಡ ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ ಅನ್ನುವ ಸತ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆಯೇ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸುವುದಕ್ಕೆ ಹೋಗಲೇಬಾರದು. ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವಂತಹ ದಾರದಂತೆ ಇರಲೇಬಾರದು. ಹಾಗಾಗಿ ಮಾತನಾಡುವ ಮಾತು ನಾವು 10 ಸಲ ಅಲ್ಲ 100 ಬಾರಿ ಯೋಚನೆಗಳನ್ನು ಮಾಡಿ ಮಾತನಾಡುವುದಕ್ಕೆ ಹೋಗಬೇಕು. ಕಾಣಬಾರದನ್ನ ಕಂಡದ್ದನ್ನು ಮುಚ್ಚಿಕೊಳ್ಳಬಹುದು, ಆದರೆ ನೆನಪು ಆಗಬಾರದು ಎಂದು ಮನಸ್ಸು ಮುಚ್ಚಿಕೊಳ್ಳಲು ಸಾಧ್ಯವೇ ಇಲ್ಲ. ಒಮ್ಮೆ ಒಬ್ಬ ರೋಗಿಗೆ ಹೇಳಿದ, ನೀನು ಕಪ್ಪಾಗಿ ಇಲ್ಲದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿದ್ದೆ ಅಂತ. ಸಮುದ್ರಕ್ಕೆ ಹೇಳಿದ, ನೀನು ಉಪ್ಪಾಗಿ ಇಲ್ಲದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಅಂತ. ಗುಲಾಬಿ ಹೂವಿಗೆ ಹೇಳಿದ, ನಿನ್ನ ಗಿಡಕ್ಕೆ ಮುಳ್ಳು ಇಲ್ಲದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಅಂತ. ಆಗ ಮೂವರು ಒಮ್ಮೆಗೆ ಉತ್ತರವನ್ನು ಕೊಟ್ಟರು, ಹೇ ಮನುಜ, ನಿನ್ನಲ್ಲಿ ಬೇರೆಯವರ ಕೊರತೆಯನ್ನು ಹುಡುಕುವ ಗುಣ ಇಲ್ಲದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಎಂದು. ಎಷ್ಟು ಅರ್ಥಗರ್ಭಿತವಾಗಿರುವಂತಹ ಮಾತು ಅಲ್ಲವೇ? ನಾವು ಇರುವುದರಲ್ಲಿಯೇ ತೃಪ್ತಿಯನ್ನು ಕಾಣಬೇಕು ಎನ್ನುವ ಮಾತು ಎನ್ನುವುದು ಇದೆ. ಅದನ್ನು ಬಿಟ್ಟು ಇಲ್ಲದರ ಬಗ್ಗೆಯೇ ನಾವು ಯೋಚನೆಗಳನ್ನು ಮಾಡುತ್ತೇವೆ. ಅದು ಇದ್ದಿದ್ದರೆ, ಇದು ಇದ್ದಿದ್ದರೆ ಹೇಗೆ ಇರುತ್ತಿತ್ತು, ಹಾಗೆ ಇರುತ್ತಿತ್ತು ಎಂದು ಸುಮ್ಮನೆ ಇಲ್ಲದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯುತ್ತೇವೆ. ಅದರ ಬದಲಿಗೆ ಇರುವುದರಲ್ಲಿಯೇ ತೃಪ್ತಿಯನ್ನು ಕಾಣುವುದನ್ನು ಮನುಷ್ಯ ಕಂಡುಕೊಂಡಾಗ ಆತನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೋವುಗಳು ಎನ್ನುವುದು ಬರುವುದಕ್ಕೆ ಸಾಧ್ಯವೇ ಇಲ್ಲ.
ಗಂಡ ತನ್ನ ಹೆಂಡತಿಯ ತವರು ಮನೆಗೆ ಹೋದಾಗ ಅಲ್ಲಿ ಸ್ವಲ್ಪ ತಪ್ಪಾದರೆ ಆದರೂ ಕೂಡ ತನ್ನ ಮಾವನ ಮನೆಗೆ ಹೋಗುವುದನ್ನೇ ನಿಲ್ಲಿಸಿ ಬಿಡುತ್ತಾನೆ. ಅದೇ ಹೆಂಡತಿಗೆ ತನ್ನ ಗಂಡನ ಮನೆಯವರು ಎಷ್ಟೇ ಅವಮಾನವನ್ನ ಮಾಡಿದರೂ ಕೂಡ ಅವೆಲ್ಲವನ್ನ ನನ್ನವರು ಅಂತ ಹೇಳಿಕೊಂಡು ಇರುತ್ತಾರೆ. ಇಷ್ಟೇ ನೋಡಿ ಗಂಡನಿಗೂ ಮತ್ತು ಹೆಂಡತಿಗೆ ಇರುವಂತಹ ವ್ಯತ್ಯಾಸ. ಮಗಳ ಮದುವೆ ಮಾಡುವಾಗ ಗಂಡನ ಮನೆಯಲ್ಲಿ ಹೊಟ್ಟೆ ಬಿಗಿಯಾಗುವಷ್ಟು ಊಟ ಸಿಗುವುದೇ ಎಂದು ಯೋಚಿಸುವುದಕ್ಕಿಂತ ಗಂಡನಿಂದ ಮನಸ್ಸು ಮಗುವಾಗುವಷ್ಟು ಪ್ರೀತಿ, ಕಾಳಜಿ, ಗೌರವ ಸಿಗುವುದೇ ಎಂದು ಯೋಚಿಸುವುದು ಉತ್ತಮ ನೋಡಿ. ಏಕೆಂದರೆ ನೀವು ಒಂದು ದಿನ ಮದುವೆ ಮಾಡಿ ಕಳಿಸಬಹುದು, ಆದರೆ ಇಡೀ ಜೀವನವನ್ನು ಮಾಡಬೇಕಾಗಿರುವುದು ಅವಳು. ಜೀವನವೇ ಒಂದು ಗಣಿತಶಾಸ್ತ್ರ. ಒಳ್ಳೆಯದನ್ನ ಕೂಡಿಸು, ಕೆಟ್ಟದ್ದನ್ನ ಕಳಿ, ಪ್ರೀತಿಯನ್ನ ಗುಣಿಸು, ಗೆಳೆತನವನ್ನ ಭಾಗಿಸು. ಇದರಿಂದ ಬರುವುದೇ ಪ್ರೀತಿ ಎನ್ನುವುದನ್ನ ಮರೆಯಬೇಡ. ಧನವಂತನು ಸಮುದ್ರ ಇದ್ದಂತೆ, ಒಬ್ಬರ ದಾಹವನ್ನ ಕೂಡ ತೀರಿಸುವುದಿಲ್ಲ. ಗುಣವಂತರು ಬಾವಿ ಇದ್ದಂತೆ, ಊರಿನಲ್ಲಿ ಎಲ್ಲರ ದಾಹವನ್ನ ತೀರಿಸುತ್ತಾರೆ. ಮನುಷ್ಯ ಕೊಡುವ ಏಟಿಗೆ ಕಾರಣ ಕೊಡಬೇಕು, ದೇವರು ಕೊಡುವ ಏಟಿಗೆ ಕಾರಣನೇ ಬೇಕಾಗಿಲ್ಲ. ಏಕೆಂದರೆ ಅವನು ಯಾರಿಗೂ ಕೂಡ ಕಾರಣ ಕೊಡುವುದಿಲ್ಲ, ತಪ್ಪದೆ ನ್ಯಾಯವನ್ನ ಮಾತ್ರ ಕೊಡುತ್ತಾನೆ. ಅವಶ್ಯಕತೆ ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಎನ್ನುವುದು ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆಯ ಕಾಲದಲ್ಲಿ ತಿರಸ್ಕಾರವೂ ಕೂಡ ಇರುತ್ತದೆ. ಹಾಗೆಯೇ ನಮಗೆ ಮೌಲ್ಯ ಎನ್ನುವುದು ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಎನ್ನುವುದನ್ನು ಮರೆಯಲೇಬಾರದು. ತುಂಬ ಇಷ್ಟಪಟ್ಟಾಗ ಸಿಗುವುದು ನೋವು, ತುಂಬ ನೊಂದಾಗ ಸಿಗುವುದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗುವುದು ಅನುಭವ, ಆ ಅನುಭವವೇ ಜೀವನ. ಹಸಿದವನಿಗೆ ಕಲ್ಲಿನಲ್ಲಿಯೂ ಕೂಡ ಕೆಲಸ ಇರುತ್ತದೆ, ಹೊಟ್ಟೆ ತುಂಬಿದವನಿಗೆ ಸಿಕ್ಕ ಕೆಲಸವೂ ಕೂಡ ಕಲ್ಲಿಂದ ಅನಿಸುತ್ತದೆ. ಯಾರಿಗೆ ಯಾರೂ ಕೂಡ ಇದ್ದಾರೆ ಎಂದು ನೀನು ಎಂದಿಗೂ ಕೂಡ ತಿಳಿದುಕೊಳ್ಳುವುದಕ್ಕೆ ಹೋಗಲೇಬಾರದು. ಇವರು ಇದ್ದಾರೆ, ಅವರು ಇದ್ದಾರೆ ಅನ್ನುವುದು ಬರೀ ಮಾತಿಗೆ ಅಷ್ಟೇ. ಎಣ್ಣೆ ಇದ್ದರೇನೆ ದೀಪ, ಹಾಗೆಯೇ ನಾವು ಚೆನ್ನಾಗಿ ಇದ್ದರೇನೆ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿ ಇಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳಾಗಿ ಬಿಡುತ್ತಾರೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಜೀವನದ ಮೊದಲ ಪ್ರೀತಿ ತಾಯಿ, ಆದರೆ ಕೊನೆಯ ಪ್ರೀತಿ ಮಗಳು. ಆದರೆ ಜೀವನ ಪೂರ್ತಿ ಪ್ರೀತಿಯಿಂದ ಜೊತೆಗೆ ಇರುವ ಜೀವ ಅಂದರೆ ಅದು ಹೆಂಡತಿ ಮಾತ್ರ. ದೇವರು ಕೊಟ್ಟ ಒಂದೇ ನಾಲಿಗೆ, ಒಂದೇ ತಲೆಯಲ್ಲೇ ಇಷ್ಟೆಲ್ಲ ಬೇರೆಯವರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಮಾತನಾಡುವ ಜನ, ಕೆಟ್ಟದ್ದಾಗಿ ಯೋಚಿಸುವ ಜನ ಇನ್ನು ಏನಾದರೂ 2 ನಾಲಿಗೆ 2 ತಲೆ ಕೊಟ್ಟಿದ್ದರೆ ಇಡೀ ಪ್ರಪಂಚವನ್ನೇ ಹಾಳು ಮಾಡಿಬಿಡುತ್ತಿದ್ದರು. ಕೋಳಿಯ ರುಚಿ ಕಂಡವನು ಹೋಳಿಗೆಗೆ ತಿನ್ನಲಾರ, ಸಾರ್ವಜನಿಕರ ಹಣದ ರುಚಿ ಕಂಡವನು ದುಡಿದು ತಿನ್ನುವುದಕ್ಕೆ ಸಾಧ್ಯವೇ ಇಲ್ಲ. ವೇಶ್ಯೆ ಒಬ್ಬಳು ಮಗುವಿಗೆ ಹಾಲುಣಿಸುವಾಗ ಪತಿವ್ರತೆ ಒಬ್ಬಳು ಕೇಳಿದಳಂತೆ ಮಗುವಿನ ತಂದೆ ಯಾರೆಂದು. ವೇಶ್ಯೆ ನಕ್ಕು ನುಡಿದಳಂತೆ, ನಿಮ್ಮ ಮನೆಯ ಪಂಜೆ ನಮ್ಮ ಮನೆಯಲ್ಲಿದೆ, ಕೊಡುತ್ತೇನೆ ನಿಲ್ಲು ಎಂದು. ಎಂತಹ ಮಾತು ಅಲ್ಲವೇ? ಅಮ್ಮ ಒಮ್ಮೆ ಕೋಪಿಸಿಕೊಂಡಿದ್ದನ್ನ ಮೆಲುಕು ಹಾಕುತ್ತಿರಲಿಲ್ಲ. ಅವಳು ಪ್ರೀತಿಸಿದ್ದನ್ನ ಬರೆದಿಟ್ಟಿದ್ದರೆ ನಿಮ್ಮ ಡೈರಿ ಎನ್ನುವುದು ಸಾಕಾಗುತ್ತಿರಲಿಲ್ಲ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಭೂಮಿಯ ಋಣ ಮುಗಿದಿಲ್ಲ ಅಂದಾದರೆ ಎಂತಹ ರೋಗ ಬಂದರೂ ಕೂಡ ನಿಮಗೆ ಏನೂ ಕೂಡ ಆಗುವುದೇ ಇಲ್ಲ. ಋಣ ಮುಗಿಯಿತು ಅಂದಾದರೆ ನಮ್ಮ ಎತ್ತರಕ್ಕೆ ಹಣದ ರಾಶಿ ಸುರಿದರೂ ಕೂಡ ನಾವು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿದಿನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಅಡುಗೆ ಹಾಳಾದರೆ 1 ದಿನ ನಷ್ಟವಾಗುತ್ತದೆ, ಬೆಳೆ ಹಾಳಾದರೆ 1 ವರ್ಷ ನಷ್ಟವಾಗುತ್ತದೆ.
ಆದರೆ ವಿದ್ಯಾಭ್ಯಾಸ ಎನ್ನುವುದು ಹಾಳಾದರೆ ಇಡೀ ಬದುಕೇ ನಷ್ಟಕರವಾಗಿ ಇರುತ್ತದೆ. ಓದುವ ವಯಸ್ಸಿನಲ್ಲಿ ದಯವಿಟ್ಟು ಗಮನವಿಟ್ಟು ಓದುವುದನ್ನು ಕಲಿತುಕೊಳ್ಳಿ. ಉದ್ಯೋಗ ಎಷ್ಟೇ ದೊಡ್ಡದ್ದಾಗಿ ಇದ್ದರೂ ಕೂಡ ಅದು ಗುಲಾಮಗಿರಿ ಆಗಿರುತ್ತದೆ. ವ್ಯಾಪಾರ ಎಷ್ಟೇ ಚಿಕ್ಕದ್ದಾಗಿ ಇದ್ದರೂ ಕೂಡ ಅದು ಸ್ವತಂತ್ರವೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅವರ ಸಮಯ ಬರುವಾಗ ಏನು ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಕ್ತಿಶಾಲಿ ಆಗಿ ಇರಬಹುದು, ಆದರೆ ಸಮಯ ಎನ್ನುವುದು ಎಲ್ಲರಿಗಿಂತಲೂ ಕೂಡ ಶಕ್ತಿಶಾಲಿಯಾಗಿ ಇರುತ್ತದೆ ಎನ್ನುವುದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಮದುವೆಯಾದ ಕ್ಷಣದಿಂದ ಪತ್ನಿ ಕೈಯಲ್ಲಿಯೂ ಕೂಡ ದುಡ್ಡು ಇರುವುದಿಲ್ಲ, ಪತಿಯ ಕೈಯಲ್ಲಿಯೂ ಕೂಡ ದುಡ್ಡು ಇರುವುದಿಲ್ಲ. ಇಬ್ಬರ ನಡುವೆ ಜೀವನ ಚಕ್ಕೋ ಇರುವುದಿಲ್ಲ. ತಿಂಗಳಿಗೊಮ್ಮೆ ವೆಚ್ಚದ ಲೆಕ್ಕ ಇರುವುದಿಲ್ಲ. ಮೆಚ್ಚುಗೆಯ ಮಾತು ಇರಲಿ, ಪತಿಯ ಗಳಿಕೆ FD ಅಂತಿರಲಿ, ಪತಿಯ ಬಳಕೆ SB ಅಂತಿರಲಿ. ಇಬ್ಬರ ದಿನನಿತ್ಯದ ಖರ್ಚು ಫಿಲ್ಮಿಯಂತೆ ಇರಲಿ. ಹೀಗೆ ಸಂಸಾರ ಎಂಬ ಬ್ಯಾಂಕಿನಲ್ಲಿ ಪ್ರೀತಿ ಪ್ರೇಮ ಬ್ಯಾಲೆನ್ಸ್ಗಳಲ್ಲಿ ಇರಲಿ. ಬಾಳಿಗೆ ಇಂಟ್ರೆಸ್ಟ್ ಇರುತ್ತದೆ, ಬದುಕಿಗೆ ಇನ್ವೆಸ್ಟ್ ಇರುತ್ತದೆ. ಆಗ ನೋಡಿ ಬದುಕಿನ ಬ್ಯಾಂಕ್ ಸೇಫ್ ಲಾಕರ್ನಂತೆ ಇರುತ್ತದೆ. ದಿನನಿತ್ಯ ಭವ್ಯವಾಗಿ ಇರುತ್ತದೆ. ಸಂಸಾರ ಎನ್ನುವುದು ಭದ್ರವಾಗಿ ಇರುತ್ತದೆ. ಅಂತಹ ಸಂಸಾರ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.